ನೀವು ಅವಾಗ ಡ್ಯಾಶ್ ಹೊಡೆದ್ರಲ್ಲ, ಆನೆಗೆ ಡಿಗ್ಗಿ ಹೊಡೆದ್ರಲ್ಲ ಅಂತ ಹೇಳಿ ಮದ ಬಂದಿದೆ. ಅದಕ್ಕೆ ಯಾವ್ದಕ್ಕೆ ಕಾಡನಿಗೆ ಮದ ಬಂದಿದೆ. ಅಲ್ಲ, ನೀವು ಅವಾಗ ನೀವು ಹೊಡೆದ್ರಲ್ಲ, ಏನಾಯ್ತು ಸರ್? ಅದು ಒಂದು ಶಾಟ್ ಬಿತ್ತಲ್ಲ ಅವಾಗ. ಅದು ಇದಕ್ಕೆ ಫೈಟಿಗೆ ಬಂದ್ಬಿಟ್ಟಿತ್ತು. ಯಾವ್ದು? ಅಭಿಮನ್ಯು ಜೊತೆ. ಇದ್ರೊಟ್ಟಿಗೆ ಮತ್ತೆ ಏನ್ ಮಾಡ್ತಾ ಅಭಿಮನ್ಯು? ಅಭಿಮನ್ಯನ ಎದುರು ನಿಲ್ಸು. ಎಲ್ಲಿದೆ ಸರ್ ಆನೆ? ಬೀಳುತ್ತಂತೀರಾ? ಆನೆ ತಿರುತ್ತು. ಈಗ ನೀವು ಬೆಳಗ್ಗೆ ನೀವು ಅದಕ್ಕೆ ಡ್ಯಾಶ್ ಗುದ್ದಿದ್ರಲ್ಲ, ಅವಾಗ ಅದು ಏನದು ಪೂರ್ತಿ ಡಾಟ್ ಆಗಿಲ್ವ ಅದಕ್ಕೆ? ಆಗಿದೆ ಸರ್. ಅದು ಇನ್ನೂ ಅದಕ್ಕೆ ಅದು ಸರಿಯಾಗಿ ಬಾಡಿದ್ದು ಚೆನ್ನಾಗಿದೆ ಸರ್. ಅದು ತೊಡ್ಕೊಂಡು ಹೋಗ್ತಾ ಇದೆ. ಅಭಿಮನ್ಯುಕ್ಕಿಂತ ಜೋರಾಗಿದೆ ಅಲ್ಲ ಇವರು ಇದಾನೆ? ಜೋರಾಗಿದೆ. ಅವ್ರನ್ನ ಬರಕ್ಕೆ ಮುಂದೆ ಬರ್ರ ನೀವು. ಜನ ಬರಲ್ಲ, ನಾಟಿ ಬಿಡ್ತದೆ. ಅಷ್ಟು ಕಟ್ಟ ಬಿಡ್ತದೆ ಕಡೆ. ಓಯ್ ಒಂದು ವರ್ಷ ಬರ್ರ ಕುಯ್ಯ ಹಂಗೆ ಬರ್ರ ಬಂದು ಅಡ್ಡಾಕನು. ಆನೆ ಎಲ್ಲಿ ಬರೋದು? ಇವತ್ತಾಗಿ ಎಲ್ಲಿ ರೋಡ್ ಪಾಸ್ ಆಗ್ತಾಗೆ. ನಡೀರಿ ಸ್ವಾಮಿ. ಬೇಗ ಬನ್ನಿ ನೀವು. ಅಲ್ಲೇ ಇಲ್ಲಿ ಯಾರಿದೆ? ಒಂದು ಆನೆ ಅಲ್ಲೇ ಇರ್ಲಿ. ಹೈವೇ ದಾಟ್ ಬಿಡುತ್ತೆ. ಬಿಡಿಸ ಈ ಕಡೆಗೆ ಇಲ್ಲ ಅಂದ್ರೆ ಹೈವೇ ದಾಟ್ ಬಿಡುತ್ತೆ. ಮಾನ್ಯ ವೀಕ್ಷಕರೇ, ನಾವು ಇವತ್ತು ಸಕಲೇಶಪುರದ ಅರಣ್ಯ ಪ್ರದೇಶದಲ್ಲಿದ್ದೇವೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇವತ್ತು ಇಲ್ಲಿ ದೊಡ್ಡ ಮಟ್ಟದ ಆನೆಯನ್ನ ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಬೀಡ್ಬಿಟ್ಟಿದೆ. 300ರಿಂದ 400 ಸಿಬ್ಬಂದಿಗಳೇ ಇದ್ದಾರೆ. 10 ಲಾರಿಗಳು ಅಭಿಮನ್ಯುವಿನಿಂದ ಹಿಡಿದು ಪ್ರತಿಯೊಂದು ಆನೆಗಳು ಇಲ್ಲಿದ್ದಾವೆ. ವಿಶೇಷವಾಗಿ ಅಭಿಮನ್ಯುವಿನ ಮಾವುತ ವಸಂತ ಅವರು ಇಲ್ಲಿದ್ದಾರೆ. ಇಲ್ಲಿ ಯಾಕಂತ ಹೇಳಿದ್ರೆ ಒಂದು ಮಖಾನ ಆನೆಯನ್ನ ಈಗ ಹಿಡಿತಾ ಇದ್ದಾರೆ. ಯಾವ ರೀತಿ ಅವ್ರು ಬೆನ್ನಟ್ಟುತ್ತಾರೆ, ಯಾವ ರೀತಿ ಡಾಟ್ ಮಾಡ್ತಾರೆ, ಹೇಗೆ ಹೋಗ್ತಾರೆ, ಹೇಗೆ ಬರ್ತಾರೆ ಅಂತ ಕಷ್ಟದ ಕಾರ್ಯಾಚರಣೆ ಅಂತ ಹೇಳಿದ್ರೆ ಓಡ್ತಾನೆ ಇದೆ ಸುಮಾರು ಹೊತ್ತಿನಿಂದ. ಒಂದು ಆನೆ ಅಲ್ಲೇ ಇರ್ಲಿ. ಅಲ್ಲೇ ಇರ್ಲಿ. ಯಾರಿದೆ? ಒಂದು ಆನೆ ಅಲ್ಲೇ ಇರ್ಲಿ. ನಮ್ಮನ್ನೇ ಅರ್ಗೆಡ್ತಿರ್ತಾನೆ. ಬನ್ನಿ ಸರ್, ಬನ್ನಿ ನಡ್ರಿ ಸರ್. ನಿಮಗೆ ಸಿಗ್ತದಿಲ್ಲ ವಿಡಿಯೋ. ಹೆಂಗ್ ಬರ್ತಾರೆ? ಹೆಂಗ್ ಹೋಗ್ತಾರೆ? ಮುಂದಕ್ಕೆ ಹೋಗ್ತಾರೆ. ಹಿಂದಕ್ಕೆ ಬನ್ನಿ. ಮುಂದೆ ನಡ್ರಿ. ಆ ಕಡೆ ಅಲ್ಲ, ಜನ ಈ ಕಡೆ ಬರ್ತಾರೆ ಅಂತ ನಡ್ರಿ. ಬತ್ತೈತೆ. ಸಾಕಾನೆ ಅದ ಬಂತು. ಸರಿ ನೋಡಿದ್ರೆ ಒಂದು ಸಾಕಾನೆ ಆ ಕಡೆ ಬಂತು. ಇಲ್ಲ ಬರ್ತೀವಿ. ಇಲ್ಲ ಬರ್ತೀವಿ. ಬಂತು 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 ಮೇಡಮ್. ಬಂತು ಬಂತು. ಅವ್ರು ಗೊತ್ತವ್ರಿಗೆ ಓಡ್ತಾರೆ. ಅವ್ರು ಗೊತ್ತಿಲ್ವಾ ಅವ್ರಿಗೆ? ಹೋದ್ರೆ ಹೋಯ್ತಾರ ಬಿಡಿ. ಅಲ್ಲಿರೋರು ಹೋಗಿ ತಾಯಿಸ್ಕೊಬಿಡಿ. ಬನ್ನಿ ಈ ಕಡೆ ಬನ್ನಿ. ನೀವು ಸ್ವಲ್ಪ ಮಾಡಿದ್ರೆ
ಈ ಕಡೆ ಜಾಗ ಇಲ್ಲ. ಅವ್ರು ಬರ್ತಾರೆ, ನೀವು ಬರಲಿಲ್ಲ, ನೀವು ನಡೋಣ, ನೀವು ಅವ್ರು ಬರ್ದಿರಲಿ, ನೀವು ನಡೀರಿ, ನೀವು ಅವ್ರು ಬರ್ದ್ರೆ ಪರವಾಗಿಲ್ಲ, ಏನಾಗಲ್ಲ ಅವ್ರಿಗೆ. ಹೋಗ್ಬೇಡ್ರಿ, ಯಾರು ಬಿಡ್ಬೇಡಿ, ಸಾಕು ಸಾಕು, 3 ಜನ ಸಾಕು. ಸರಿ, ಹೋಗ್ರ 3 ಜನ ಗನ್ನಿಲ್ಲ ಇನ್ನೊಂದು ಇಲ್ಲೇ ಹಿಂಗೆ ರೌಂಡ್ ಹೊಡ್ಕೊಂಡು ಇಲ್ಲೇ ಇಲ್ಲ ಅದಕ್ಕೆ ಮನ್ಸಿರೋದು. ಸರ್ ನಮಸ್ಕಾರ. ಈ ಕಡೆ ಬರ್ತಾ ಇದೆ ಅಕ್ರಮ್, ಈ ಕಡೆ ಈ ಕಡೆ ಸರ್ ಏನ್ ಡಾಟ್ ಆಗಿಲ್ವಾ ಅದು? ಇನ್ನು ಆನೆ ಎಲ್ರು ಸರ್ ಅಲ್ಲೇ ಇಳಿಬೇಕು. ಹೊಡಿಸಿದ್ದಾರೆ, ದಾಟಿಲ್ಲ. ಆನೆ ಇನ್ನೊಂದು ಆನೆ ಇಲ್ಲ, ನಮ್ದು ಮನೆಯಲ್ಲಿ ಅಲ್ಲೇ ಆ ಕಡೆ ನಮ್ಮ ಬೇರೆ 2-3 ಆನೆಗಳಿಲ್ರಿ, ರೋಡಿಗೆ ಹೋಗಿದ್ದಾರೆ ಸರ್. ಮಹೇಂದ್ರ ರೋಡಲ್ಲಿ ಹೋಗ್ರಪ್ಪ ನೀವು ಹಿಂದೆ. ಆನೆ ಬನ್ನಿ ರೀ, ಎಲ್ಲ ಯಜಮಾನ್ರೆ ನಡೀರಿ ಸ್ವಾಮಿ. ಎಲ್ಲಿಗೆ ಹೋಗ್ತೀರಾ? ಯಾರ ಹತ್ರ ಹೋಗ್ಬಿಡೇನ? ಎಲ್ಲಿದೆ ವಸಂತಣ್ಣದ ಆನೆ? ಹೋಗ್ಬಿಡಿ, ಹತ್ರ ಹೋಗ್ಬಿಡಿ. ಸ್ವಲ್ಪ ವೆಂಕಟೇಶನ RRT ಹುಡುಗರು ಕೇಳಿ, ಸ್ವಲ್ಪ ಹಿಂದೆ ಇರಿ, ಬೀಳೋ ಗಂಟ ತಿರ್ಗ್ಬಿಟ್ರೆ ಏನ್ ಮಾಡ್ತಾರ ಅವರು? ನೀವೊಂದು ಕೊಟ್ರಲ್ಲ, ಈ ಬಾಗ್ಲಿಲ್ವಾ ಅದು ಕೇಸ? ಹೊಡೆದ್ರಲ್ಲ ಒಂದು? ಆಗಿದೆ. ಅಭಿಮನ್ಯುನ ನೋಡ್ಬೋದು ನೀವು, ಪೂರ್ತಿ ರೆಡಿಯಾಗಿದೆ ಈಗ ಡ್ಯಾಶಿಂಗ್ ಕೊಡೋದಕ್ಕೆ. ಎಷ್ಟು ಕಷ್ಟದ ಕೆಲಸ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾವು. ಒಂದು ಆನೆನ ಹಿಡಿಯುವುದು ಅಭಿಮನ್ಯು ಚಾರ್ಜಿ ರೆಡಿಯಾಗಿದ್ದಾನೆ. ಅವ್ರು ಬರ್ದೆ ಪರವಾಗಿಲ್ಲ, ಏನಾಗಲ್ಲ.
ನಿಲ್ಸು. ಎಲ್ಲಿದ್ದಾನೆ? ಸರ್ ನಾವು ಯಾರು ಬೇಡ ಸರ್. ಡಾಕ್ಟ್ರು ವೆಂಕಟೇಶ್ ಲೋಕಲ್ ಗೊತ್ತಿರೋನಪ್ಪ, ಇಷ್ಟೇ ಜನ ಸಾಕಿನ ಯಾರು ಬೇಡ. ಅಭಿಮನ್ಯು ನೋಡ್ಬೋದು ನೀವು ಹೇಗೆ ಹೋಗ್ತಾ ಇದೆ ಅಂತ ಹೇಳಿ. ನೀವು ನೋಡ್ಬೋದು ಈಗ ಪೂರ್ತಿ ಅಂತ ಹೇಳಿದ್ರೆ ಕಾಡಾನೆ ಡಾಟ್ ಆಗಿರೋದಕ್ಕೆ ಬರೋದು ಕಾಯ್ತಾ ಇದ್ದಾರೆ ಇವರು. ಅಭಿಮನ್ಯು ಕಾಯ್ತಾ ಇದ್ದಾನೆ ವಿಶೇಷವಾಗಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ತುಂಬ ಅಂತ ಹೇಳಿದರೆ ಅಭಿಮನ್ಯು ಏನು ಬರ್ತಾನೆ ಈಗ. ನೋಡಿ 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 ಹುಡುಕ್ತಾ ಇದ್ದಾರೆ ತುಂಬ ವಿಶೇಷವಾಗಿ. ಒಳಗೆ ಇದೆ, ಹಿಂದೆ 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 ಇದ್ದಾವೆ. ಎಲ್ಲಿದೆ ಅಂತಾನೆ? ಕಾಡನೆ ಅಂತ ಇದೆ ಸರ್. ಹಾ? ಮುಖನ ಹೌದಾ? ಏನಾಯ್ತು ನೀವು ಬೆಳಗ್ಗೆ ನೋಡಿದ್ರಲ್ಲ? ಬೆಳಿ ಏನಿಲ್ಲ ಹಿಡಿಬೇಕಂತ ಕರೀತಾ ಇದೆ. ಅಲ್ಲಲ್ಲ ನೀವು ಅವಾಗ ಡ್ಯಾಶ್ ಹೊಡೆದ್ರಲ್ಲ, ಆನೆಗೆ ಡಿಗ್ಗಿ ಹೊಡೆದ್ರಲ್ಲ ಅಂತ ಹೇಳಿ. ಮದ ಬಂದಿದೆ ಅದಕ್ಕೆ. ಯಾವ್ದಕ್ಕೆ? ಕಾಡನೆಗಿನ ಮದ ಬಂದಿದೆ. ಅಲ್ಲ ನೀವು ಅವಾಗ ನೀವು ಹೊಡೆದ್ರಲ್ಲ, ಏನಾಯ್ತು ಸರ್? ಅದು ಒಂದು ಶಾಟ್ ಬಿತ್ತಲ್ಲ ಅವಾಗ. ಅದು ಇದಕ್ಕೆ ಫೈಟಿಗೆ ಬಂದ್ಬಿಟ್ಟಿತ್ತು. ಯಾವುದು? ಅಭಿಮನ್ಯು ಜೊತೆ ಇದ್ರೊಟ್ಟಿಗೆ. ಮತ್ತೆ ಏನ್ ಮಾಡ್ತ ಅಭಿಮನ್ಯು? ಅಭಿಮನ್ಯನ ಎದುರಿಸ್ಬಿಟ್ಟು ಹೆದರಿಸ್ದ? ಓಹೋ. ಈಗ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಸರ್ ಒಟ್ಟು ಇದು? ಬಂದು ಒಂದು 5 ದಿನ ಆಯ್ತು. ಹಾ? 5 ದಿನ ಆಯ್ತು ಟೋಟಲ್? ಕ್ಯಾಪ್ಚರ್ ಮಾಡಿ ಕ್ಯಾಂಪಿಗೆ ತಗೊಂಡು ಹಾಕಿ ವ್ಯವಸ್ಥೆ ಮಾಡ್ತೀವಿ. ಇವತ್ತೇ ಲಾಸ್ಟ್? ಇವತ್ತು ಹಿಡ್ಕೊಂಡು ಹೋಗ್ಬಿಟ್ಟು. ಅಲ್ಲ ಇಲ್ಲಿವರೆಗೆ ಎಷ್ಟು ಆನೆ ಹಿಡಿದಿದ್ದೀರಾ 5 ದಿವಸದಿಂದ? 5 ದಿನದಿಂದ 3 ಆನೆಗೆ ರೇಡಿಯೋ ಕಲರ್ ಹಾಕಿದ್ವಿ. ಮತ್ತೆ ಇವಾಗ ಇದು ನಾನೇ ಕ್ಯಾಪ್ಚರ್ ಮಾಡಿ ಕ್ಯಾಂಪಿಗೆ ತಗೊಂಡು ಹೋಗ್ತಿದ್ವಿ. ಇದೇನು ತುಂಬಾ ಜನರನ್ನ ಕೊಂದಿದೇನ ಇದು? ಇದು ಕೊಂದಿರೋದಂತೆಲ್ಲ ಊರಿಗೆ ನುಗ್ಗಿ ಎಲ್ಲ ಅಕ್ಕಿಗಳು ಅವು ಮನೇನ ಹೊಡೆದು ತಿಂತಾ ಇದೆ. ಯಾವುದು? ಇದೆ ಅಲ್ಲಿ ಗಂಡಾನೆನೆ ಮುಕ್ಕನ ಅಂತ ಹೇಳ್ತೀವಿ ಸರ್. ಏನ್ ಮಾಡಿದೆ ಅವರದು? ಅದು ಮನೆಗಳಿಗೆ ನುಗ್ಗುತ್ತಾ ಇದೆ. ಅದಕ್ಕೆ ಹಿಡಿಯಕ್ಕೆ ಪರ್ಮಿಷನ್ ಕೊಡಿ. ಈಗ ನೀವು ಬೆಳಗ್ಗೆ ನೀವು ಅದಕ್ಕೆ ಡ್ಯಾಶ್ ಗುದ್ದಿದ್ರಲ್ಲ, ಅವಾಗ ಅದು ಏನದು ಪೂರ್ತಿ ಡಾಟ್ ಆಗಿಲ್ವಾ ಅದಕ್ಕೆ? ನಿಲ್ಸು. ಆಗಿದೆ ಸರ್. ಅದು ಇನ್ನೂ ಅದಕ್ಕೆ ಅದು ಸಣ್ಣಾಗಿ ಬಾಡಿದೆ, ಚೆನ್ನಾಗಿದೆ ಸರ್. ಅದು ತೊಡ್ಕೊಂಡು ಹೋಯ್ತಾ ಇದೆ. ಇದು ಈ ನನ್ ಗೊತ್ತಿರೋ ಪ್ರಕಾರ ಅಭಿಮನ್ಯುಕ್ಕಿಂತ ಜೋರಾಗಿದೆ ಅಲ್ಲ ಇವರು ಇದಾನೆ? ಜೋರಾಗಿದೆ. ಈಗ ಎಲ್ಲಿ ಬಿದ್ದಿರ್ಬೋದು ಅಂತೀರಾ? ಇಲ್ಲ ಸರ್, ಅಲ್ಲಿ ಮುಂದ್ಗಡೆ ಐತೆ ಅಂತ ಎಲ್ಲ ಸ್ಟಾಪ್ ಅಲ್ಲಿ ಆನೆಗಳು ಬೇಡ ಮನಸ್ಸು ಬೈ ನೋಡ್ತಿದೆ ಸರ್. ಹೌದಾ? ಬಿದ್ದಿದೆ ಅಂತೀರಾ? ಹೋಯ್ತಾ ಇದೆ ಸರ್, ಹೋಯ್ತಾ ಇದೆ. ಬೀಳ್ತದೆ ಸರ್, ಬೀಳುತ್ತಂತೀರಾ? ಸರ್ ಈಗ ಬೆಳಿಗ್ಗೆ ಡಾಟ್ ಯಾರು ಮಾಡಿದ್ರು ಸರ್ ಅದಕ್ಕೆ? ಡಾಟ್ ನಾವು ಬರೋದಂತ ಮುಚ್ಚದಲ್ಲೇ ಮಾಡಿದ್ರು ಸರ್. ನಮ್ಮ ಮನೆ ಮೇಲೆ ಒಂದು ಡಾಟ್ ಮಾಡಿದ್ರು. ಯಾರು ನಿಮ್ಮ ಮನೆ ಮೇಲೆ ಇದ್ದಂತ? ರಮೇಶ್ ಟಾಕಟ್ ಮಾಡಿ. ರಮೇಶ್ ಟಾಕಟ್. ಅಲ್ಲ ಡಾಟ್ ಎಷ್ಟಾಗಿದೆ ಈಗ? ಡಾಟು 2 ಹೊಡಿದ್ದಾರೆ ಸರ್. 2 ಆದ್ರೂ ಇದಾಗಿಲ್ಲ? ಏನಿಲ್ಲ, ಕಾಯ್ತು ಸ್ವಲ್ಪ ಟೈಮಲ್ಲಿ ನಿಲ್ತದೆ. ಇನ್ನೊಂದು 10 ನಿಮಿಷ ನಿಲ್ತದೆ. ಅಂದ್ರೆ ಸ್ಟಾಪ್ ಆಗುತ್ತಂತೀರಾ? ಎಷ್ಟೊತ್ತು ಸ್ಟಾಪ್ ಆಗುತ್ತೆ? ಮಿನಿಮಮ್ ಒಂದು ಅರ್ಧ ಗಂಟೆ ತಗೊಳ್ತದೆ ಸರ್.
ಅಭಿಮನ್ಯು ಹೋಗ್ತಾ ಇದೆ, ನೀವು ನೋಡ್ಬೋದು. ಒಂದು ಪೂರ್ತಿ ಹೇಳಿದ್ರೆ ಕಾರ್ಯಾಚರಣೆ ನೋಡಬೇಕು. ಸರಿ ತಡಿ ಸರ್, ಇಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಒಂದು ಅಭಿಮನ್ಯು ನೋಡ್ಬೋದು ನೀವು. ಅಭಿಮನ್ಯು ನನ್ನನ್ನು ನೋಡ್ತಾ ಇದ್ದಾನೆ. ಎಲ್ಲಿ ಬಿದ್ದಿದ್ದೇನೆ ಅಣ್ಣ? ಅಲ್ಲಿ ಎಲ್ಲಿ ಸಿಕ್ಕೇ ಇಲ್ಲ, ತಪ್ಪಿಸ್ಕೊಂಡು ಹೋಯ್ತಾ? ನಿಂತ್ಕೊಂಡಿದ್ದೇನಾ? ಆನೆನೆ ಆಗ್ಬಿಡುತ್ತೆ. ಎಲ್ಲಿದ್ದೇವ್ ನಾನದು? ಎಲ್ಲಿದೆ?